ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದ ವಿಜ್ಞಾನ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2025ರ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನೀವು ಎಕ್ಸಾಮ್ ಬರೆದು ಬಂದಿರ್ತೀರ ಮಕ್ಕಳ. ಸೊ ಒಂದ್ಸರಿ ನೀವು ಆನ್ಸರ್ಸ್ಗಳೆಲ್ಲವನ್ನು ಚೆಕ್ಔಟ್ ಮಾಡ್ಕೊಳ್ಳಿ, ಯಾವುದು ಸರಿಯಾಗಿದೆ, ಯಾವೆಲ್ಲ ಆನ್ಸರ್ಸ್ ನೀವು ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಭಾಗ ಎ, ಅದರಲ್ಲಿ ಭೌತ ವಿಜ್ಞಾನ. ಫಸ್ಟ್ MCQ ಆನ್ಸರ್: ಸಾಮಾನ್ಯ ದೃಷ್ಟಿ ಹೊಂದಿರುವಂತಹ ಒಬ್ಬ ಪ್ರೌಢ ವಯಸ್ಕನ ಕಣ್ಣಿನ ಗರಿಷ್ಠ ದೂರ ಬಿಂದುವು ಯಾವಾಗಲೂ ಅನಂತ ದೂರವಾಗಿರ್ತದೆ. ಆಪ್ಷನ್ ಬಿ ಸರಿಯಾಗಿರೋ ಉತ್ತರ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಗುಣ ಕೇಳಿದ್ದಾರೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ ಎ, ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವವನ್ನು ಕೇಳಿದರೆ ಯಾವಾಗಲೂ ಮಿಥ್ಯ ಮತ್ತೆ ನೇರ ಪ್ರತಿಬಿಂಬನೇ ಉಂಟಾಗುವಂತಹದ್ದು. ನೆಕ್ಸ್ಟ್, ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಲ್ಕನೇ ಪ್ರಶ್ನೆ, ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ, ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅತಿ ಎತ್ತರದಲ್ಲಿ ವಾಯುಮಂಡಲ ಅಲ್ಲಿ ಇರೋದಿಲ್ಲ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಬೆಳಕಿನ ಚದುರುವಿಕೆನೇ ಉಂಟಾಗೋದಿಲ್ಲ. ಸೊ ಹಾಗಾಗಿ ನೀವು ಬೆಳಕಿನ ಚದುರುವಿಕೆ ಆಗೋದಿಲ್ಲ ಅಂತ ಹೇಳಿ ಬರೆಯೋದ್ರಿಂದ ಸೊ ನಿಮಗೆ ಅಲ್ಲಿ 1 ಅಂಕ ಸಿಗ್ತದೆ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ. X ಮತ್ತು Y ಎಂಬ ಒಂದೇ ವಿಧದ ಲೋಹದ ತಂತಿಗಳನ್ನು ಕ್ರಮವಾಗಿ P ಮತ್ತು Q ಆಮೀಟರ್ಗಳಿಗೆ ಸಂಪರ್ಕಿಸಲಾಗಿದೆ. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಆಮೀಟರ್ ಯಾವುದು ಮತ್ತು ಯಾಕೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಲೋಹದ ತಂತಿ A ಜೊತೆ ಸಂಪರ್ಕ ಹೊಂದಿರುವಂತಹ ಆಮೀಟರ್ ಹೆಚ್ಚಿನ ವಿದ್ಯುತ್ ಪ್ರವಾಹದ ಹರಿವನ್ನು ತೋರಿಸ್ತದೆ. ಯಾಕೆಂತ ಹೇಳಿದ್ರೆ ವಾಹಕ ತಂತಿಯ ಅಡ್ಡ ಕೊಯ್ದ ಹೆಚ್ಚಾದಂತೆ ವಾಹಕದ ರೋಧನೂ ಸಹ ಕಡಿಮೆ ಆಗ್ತದೆ. ನೆಕ್ಸ್ಟ್, ಆರನೇ ಪ್ರಶ್ನೆ, ಕ್ರೌನ್ ಗ್ಲಾಸಿನ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ಗಾಳಿಯನ್ನ ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ, ಬೆಳಕಿನ ಕಿರಣ ಲಂಬದಿಂದ ದೂರಕ್ಕೆ ಬಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಗಾಳಿ ವಿರಳ ಮಾಧ್ಯಮವಾಗಿದ್ದು ಬೆಳಕಿನ ಕಿರಣದ ವೇಗ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್, ಥರ್ಡ್ ಮೇನ್. ಸೊ ಇಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳಿದಾವೆ. ಒಂದು, ನೇರ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯನ್ನು ತೋರಿಸುವ ಚಿತ್ರವನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಏನೋ ಇದು ಅದರ ಚಿತ್ರ ಆಗಿರ್ತದೆ. ಸೊ ಹಾಗೆ ನೀವು ಬರೆದಿರ್ತಾರೆ. ಈ ಚಿತ್ರವನ್ನ ಬರೆದಿದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕ ಸಿಗ್ತದೆ. ನೆಕ್ಸ್ಟ್, ನಿಮಗೆ ಒಂದು ರೇಖಾಚಿತ್ರವನ್ನ ಕೇಳಿದರೆ ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಸೀನಲ್ಲಿಟ್ಟಾಗ ಸೊ ಇದು ಅದರ ರೇಖಾಚಿತ್ರವಾಗಿರ್ತದೆ. ನೆಕ್ಸ್ಟ್, ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನದ ನಿಯಮವನ್ನು ನಿರೂಪಿಸಿ ಮತ್ತೆ ಗೋಳೀಯ ಮಸೂರದ ಅಪರ್ಚರ್ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಬೆಳಕಿನ ಪ್ರತಿಫಲನ ನಿಯಮ ಗೊತ್ತಿದೆ ಮಕ್ಕಳ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ. ಅದೇ ರೀತಿ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತೆ ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿರ್ತವೆ. ನೆಕ್ಸ್ಟ್, ಅಪರ್ಚರ್ ಅಂತ ಹೇಳಿದ್ರೆ ಗೋಳೀಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ವ್ಯಾಸವನ್ನ ಅಪರ್ಚರ್ ಅಂತ ಹೇಳಿ ಕರಿತೇವೆ. ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಬೆಳಕಿನ ವಕ್ರೀಭವನದ ನಿಯಮವನ್ನ ಕೇಳಿದ್ದಾರೆ ಮಕ್ಕಳ. ಸೊ 2 ನಿಯಮಗಳನ್ನ ಬರಿಬೇಕು. ಪತನ ಕಿರಣ, ವಕ್ರೀಮ ಕಿರಣ ಮತ್ತೆ 2 ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿರ್ತದೆ. ಮತ್ತೆ ಪತನ ಕೋನದ ಸೈನು ವಕ್ರೀಭವನ ಕೋನದ ಸೈನು ಅನುತ್ಪಾತದಲ್ಲಿ ಇರ್ತದೆ. ಸೊ ಇದಿಷ್ಟು ಬರೆದ್ರೆ ನಿಮ್ಗೆ 2 ಅಂಕ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದರಲ್ಲಿ ಮಸೂರದ ಸಾಮರ್ಥ್ಯವನ್ನ ಕೇಳಿದ್ದಾರೆ ಮಕ್ಕಳ. ಸೊ ಮಸೂರದ ಸಾಮರ್ಥ್ಯ ಅಂತ ಹೇಳಿದ್ರೆ ಸೊ ಅದು ಬೆಳಕಿನ ಕಿರಣವನ್ನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನ ಮಸೂರದ ಸಾಮರ್ಥ್ಯ ಅಂತೀವಿ. ಸೊ ನೆಕ್ಸ್ಟ್ ನಮಗಿಲ್ಲಿ ಈ ರೀತಿ ಬರೆದ್ರೂ ನಡೆಯುತ್ತೆ. ಸೊ ನೆಕ್ಸ್ಟ್ 10ನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತೆ ಸಲಾಕೆ ABಯ ಚಲನೆಯ ದಿಕ್ಕುಗಳನ್ನು ಗಮನಿಸಿ. ಕಾಂತದ ತುದಿ X ಪ್ರತಿನಿಧಿಸುವ ಕಾಂತದ ಧ್ರುವವನ್ನು ಹೆಸರಿಸಿ. ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸುವಲು ಸಹಾಯಕವಾದ ನಿಯಮವನ್ನ ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈ ಪ್ರಶ್ನೆಯಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಬಳಸ್ತಾ ಇರೋದು. X ಎಂದು ಸೂಚಿಸುವ ಕಾಂತದ ಧ್ರುವ ಉತ್ತರ ಧ್ರುವವಾಗಿರ್ತದೆ. ಸೊ ಫ್ಲೆಮಿಂಗ್ನ ಎಡಗೈ ನಿಯಮವನ್ನ ನೀವು ಬರೆದಿದ್ರೆ ಮಕ್ಕಳ ಪೂರ್ತಿ ಅಂಕ ಸಿಗುತ್ತೆ ನಿಮಗೆ ಆ ಪ್ರಶ್ನೆಗೆ. ಬಿ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು?
ಸೊ ಒಂದು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ, ಮತ್ತು ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಿದಾಗ. ನೆಕ್ಸ್ಟ್ 11ನೇ ಪ್ರಶ್ನೆ, ಎ ಪ್ರಶ್ನೆ, ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರದಲ್ಲಿ ಜೋಡಿಸುವುದು ಸೂಕ್ತ. ತುಂಬ ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಮಕ್ಕಳ. ಯಾಕೆಂತ ಹೇಳಿದರೆ, ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಚ್ಛೇದಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿಭಿನ್ನ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗ್ತದೆ. ನೆಕ್ಸ್ಟ್ ಇದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಟೋಸ್ಟರ್ಗಳ ತಂತಿಯ ಸುರುಳಿಯಲ್ಲಿ ಮಿಶ್ರ ಲೋಹವನ್ನು ಬಳಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಮಿಶ್ರ ಲೋಹದ ರೋಧಶೀಲತೆ ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರ್ತದೆ ಮತ್ತು ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸೋದಿಲ್ಲ. ನೆಕ್ಸ್ಟ್ 5th ಮೇನ್ 12ನೇ ಪ್ರಶ್ನೆ, ಸಮೀಪ ದೃಷ್ಟಿ ಎಂದರೇನು, ಆ ದೋಷಕ್ಕೆ ಕಾರಣಗಳೇನು ಕೇಳಿದರೆ. ಸಮೀಪ ದೃಷ್ಟಿ ಅಂತ ಹೇಳಿದ್ರೆ ದೂರದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದಂತಹ ದೋಷಕ್ಕೆ ನಾವು ಸಮೀಪ ದೃಷ್ಟಿ ಅಂತೀವಿ. ಸೊ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ವಿಪರೀತ ವಕ್ರತೆ ಅಥವಾ ಕಣ್ಣಿನ ಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ. ನೆಕ್ಸ್ಟ್ ಅದರಲ್ಲಿ ಕಾಮನ ಬಿಲ್ಲು ಯಾವ ರೀತಿ ಉಂಟಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟು ಪಾಯಿಂಟ್ಸನ್ನು ನೀವು ಅದಕ್ಕೆ ಬರೆದಿದ್ರೆ ಸೊ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ನಮಗೆ ಲೆಕ್ಕ ಕೊಟ್ಟಿದ್ದಾರೆ. 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮೆಷಿನ್ 10 ಆಂಪ್ಸ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ಆ ವಾಷಿಂಗ್ ಮೆಷಿನ್ ಸಾಮರ್ಥ್ಯವೇನ? ಇದನ್ನು ದಿನಕ್ಕೆ 6 ಗಂಟೆಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ಗೆ 5 ರೂಪಾಯಿ ಆದರೆ 30 ದಿನಕ್ಕೆ ಶಕ್ತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ವಿ ಕೊಟ್ಟಿದ್ದಾರೆ, ಐ ಕೊಟ್ಟಿದ್ದಾರೆ, ಪಿ ಕಂಡುಹಿಡಿಬೇಕು. ಸೊ ಪಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಐ. ಸೊ ಅಲ್ಲಿಗೆ ನಮಗೆ 2200 ವ್ಯಾಟ್ ಆಗುತ್ತೆ. ದಟ್ ಮೀನ್ಸ್ 2.2 ಕಿಲೋ ವ್ಯಾಟ್. ಏಕೆಂದರೆ 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್. ಸೊ ಪ್ರತಿದಿನ 6 ಗಂಟೆ ಬಳಸ್ತೀವಿ. 30 ದಿನಕ್ಕೆ ಅಂತ ಬಂದಾಗ 2.2 ಇಂಟು 6 ಇಂಟು 30 ಮಾಡಿದರೆ 396 ಕಿಲೋ ವ್ಯಾಟ್ ಆಗುತ್ತೆ. ಸೊ 1 ಕಿಲೋ ವ್ಯಾಟಿಗೆ 5 ರೂಪಾಯಿ ಆದರೆ 396ಗೆ 1980 ರುಪೀಸ್ ಆಗ್ತದೆ. ಸೊ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನನ್ನು ಕೊಟ್ಟು ಬೇರೆ ಲೆಕ್ಕ ಕೇಳಿದರೆ, ಒಂದು ವಿದ್ಯುತ್ ಬಲ್ಬ್ ತಂತುವಿನ ರೋಧವು 880 ಓಮ್ ಮತ್ತು ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 1100 ಓಮ್ ಆಗಿವೆ. ಇವೆರಡನ್ನು 220 ವೋಲ್ಟ್ ವಿಭವಾಂತರದ ವಿದ್ಯುತ್ ಮೂಲಕ ಸಂಪರ್ಕಿಸಲಾಗಿದೆ. ಹಾಗಾದರೆ ಪ್ರತಿ ಉಪಕರಣವು ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಯಾವ ಉಪಕರಣ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಎಳೀತದೆ? ಸೊ ಫಸ್ಟ್ ನಾವು ಎಲೆಕ್ಟ್ರಿಕ್ ಬಲ್ಪಿಗೆ ಲೆಕ್ಕ ಹಾಕೋಣ. ರೋಧ ಕೊಟ್ಟಿದ್ದಾರೆ, ವಿಭವಾಂತರ ಕೊಟ್ಟಿದ್ದಾರೆ. ಸೊ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್. ಸೊ ಹಾಗಾಗಿ 0.25 ಆಂಪಿಯರ್ ಆಗುತ್ತೆ. ಅದೇ ಎಲೆಕ್ಟ್ರಿಕಲ್ ಹೀಟರ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 0.2. ಹಾಗಾಗಿ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಬಲ್ಬ್ ಹೆಚ್ಚಿನ ವಿದ್ಯುತ್ತನ್ನು ಎಳೆಯುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ, 25 ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 5 ಕೂಲುಂಬ್ ಆವೇಶ ಚಲಿಸಿದಾಗ ಕೆಲಸ. ಸೊ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ವಿ ಮಾಡಿದ್ರೆ 125 ಜೌಲ್ ಆಗ್ತದೆ. ಸೊ ಇದಿಷ್ಟು ನಮಗೆ ಪಾರ್ಟ್ ಎನಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ಪಾರ್ಟ್ ಬಿ ಮಕ್ಕಳ 24ನೇ ಪ್ರಶ್ನೆ, 2 AgCl gives to 2 Ag plus Cl2. ಸೊ ಇದು ಒಂದು ವಿಭಜನಾ ಕ್ರಿಯೆ ಆಗಿರ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ನೈಟ್ರೋಜನ್ ಅಣುವಿನಲ್ಲಿರುವ ಸಹವೇಲೆನ್ಸಿ ಬಂಧಗಳ ಸಂಖ್ಯೆ 3. ನೆಕ್ಸ್ಟು FeSO4 ಪ್ಲಸ್ ಡ್ಯಾಶ್ ಗಿವ್ಸ್ ಟು Fe ಪ್ಲಸ್ SO4 ಇದೆ. ಸೊ ಅದು ಆಬ್ವಿಯಸ್ಲಿ ಕಾಪರ್ ಆಗಿರ್ತದೆ. ಹಾಗಾಗಿ ಕಾಪರ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ನ ಮಾರ್ಕ್ ಮಾಡಿರಬೇಕು. ನೆಕ್ಸ್ಟ್ 7th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗಡಸ ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂನ ಸಂಯುಕ್ತದ ಹೆಸರು ಸೋಡಿಯಂ ಕಾರ್ಬೋನೇಟ್ Na2CO3. ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ನ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಬಿಳಿಯ ಪ್ರಕ್ಷೇಪ ಉಂಟು ಮಾಡುವ ಅಯಾನುಗಳು Ba2 ಪ್ಲಸ್ SO4 ಮೈನಸ್. ಸೊ ಇದನ್ನು ಬರೆದಿದ್ರೆ ಅಂಕ 1 ಅಂಕ. ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನೆಂದರೆ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆ ಏನಾಗ್ತದೆ? ಹೆಚ್ಚಾಗ್ತದೆ. ಸೊ ಅದಷ್ಟನ್ನು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಮೇನಲ್ಲಿ 20ನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ರಚನಾ ಸಮಾಂಗಿಗಳು ಅಂತ ಹೇಳಿ ಕೇಳಿದ್ದಾರೆ. ಸೊ ಬಹಳಷ್ಟು ಬಾರಿ ಆ ಪ್ರಶ್ನೆ ರಿಪೀಟ್ ಆಗಿದೆ ಮಕ್ಕಳ. ರಚನಾ ಸಮಾಂಗಿಗಳು ಒಂದೇ ಅಣುಸೂತ್ರ ಮತ್ತು ವಿಭಿನ್ನ ರಚನೆಯನ್ನು ಹೊಂದಿರುವಂತಹ ಸಂಯುಕ್ತಗಳನ್ನು ರಚನಾ ಸಮಾಂಗಿ ಅಂತೀವಿ. ನೆಕ್ಸ್ಟ್ ಹೈಡ್ರೋಜನೀಕರಣ ಅಂದರೆ ಅಪರ್ಯಾಪ್ತ ಎಣ್ಣೆಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಘನ ಕೊಬ್ಬನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ
ಹೈಡ್ರೋಜನೀಕರಣ ಅಂತೀವಿ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕ್ರಿಯಾ ಗುಂಪುಗಳೆಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳನ್ನು ವಿಶಿಷ್ಟ ಗುಂಪುಗಳನ್ನು ತರಲು ಕಾರಣವಾದ ಪರಮಾಣುವಿಗೆ ಅಥವಾ ವಿಭಿನ್ನ ಜಾತಿ ಪರಮಾಣುವಿಗೆ ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ. ಪ್ರೊಪೆನಾಲ್ನಲ್ಲಿ ಇರುವಂತಹ ಕ್ರಿಯಾ ಗುಂಪು ಆಲ್ಕೋಹಾಲ್ ಅಂತ ಹೇಳಿ ಬರೀಬೇಕು. ಪ್ರೊಪೆನ್ಯಾಲ್ ಅಲ್ಲಿ ಇರುವಂತದ್ದು ಆಲ್ಡಿಹೈಡ್ ಆಗಿರ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಅಯಾನಿಕ ಸಂಯುಕ್ತಗಳು ಯಾವುದಾದರೂ 4 ಗುಣ ಕೇಳಿದ್ದಾರೆ ಮಕ್ಕಳ. ಸೊ ಅವು ಹೆಚ್ಚು ಕರಗುವ ಮತ್ತೆ ಕುದಿಬಿಂದನ್ನು ಹೊಂದಿರ್ತವೆ. ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಬಿದುರಾಗಿರ್ತವೆ. ಮತ್ತೆ ಇವು ನೀರಿನಲ್ಲಿ ವಿಲೀನ ಆಗ್ತವೆ, ಆದರೆ ಸಾವಯವ ದ್ರಾವಕಗಳಲ್ಲಿ ವಿಲೀನ ಆಗೋದಿಲ್ಲ. ಇವು ದ್ರವಿಸಿದ ಮತ್ತೆ ದ್ರಾವಣ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ವಾಹಕಗಳಾಗಿರ್ತವೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಲೋಹಗಳ ಭೌತ ಗುಣಗಳನ್ನು ಕೇಳಿದ್ದಾರೆ. ಸೊ ಒಳಪಾದ ಮೇಲ್ಮೈ ಹೊಂದಿರ್ತದೆ, ಕುಟ್ಯತೆ ಮತ್ತೆ ತನ್ಯತೆ ಗುಣ ಹೊಂದಿರ್ತದೆ, ಉತ್ತಮ ವಿದ್ಯುತ್ ವಾಹಕ ಮತ್ತೆ ಉಷ್ಣವಾಹಕ, ಶಾಬ್ದನ ಗುಣ. ಸೊ ಯಾವುದಾದ್ರೂ 4 ನೀವು ಬರೆದ್ರೆ ಕಂಪ್ಲೀಟ್ ಆನ್ಸರ್ಸ್ ಮಾರ್ಕ್ಸ್ ನಿಮಗೆ ಸಿಗ್ತದೆ. 22ನೇ ಪ್ರಶ್ನೆ, ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ನಂತರ ಉಂಟಾಗುವ ದ್ರಾವಣ ಯಾವುದು? ಆ ದ್ರಾವಣದ ಸ್ವಭಾವವನ್ನ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದ ಬಳಸಿ ಹೇಗೆ ನಿರ್ಧರಿಸುವಿರಿ ಅಂತೇಳಿ ಕೇಳಿದ್ದಾರೆ. ಸೊ ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ಕ್ರಿಯೆಯು ನಂತರ ಉತ್ಪತ್ತಿಯಾಗುವ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ತದೆ. ಸೊ ನೀಲಿ ಲಿಟ್ಮಸ್ ಕಾಗದವನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಅದ್ದಿದಾಗ ಏನಾಗ್ತದೆ, ಯಾವುದೇ ಬದಲಾವಣೆ ಆಗುವುದಿಲ್ಲ. ಅದೇ ಕೆಂಪು ಲಿಟ್ಮಸ್ ಕಾಗದವನ್ನ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬರ್ತದೆ. ಹಾಗಾಗಿ ನಮಗೆ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಅಂತೇಳಿ ನಿರ್ಧರಿಸಬಹುದು. ನೆಕ್ಸ್ಟ್ 23ನೇ ಪ್ರಶ್ನೆ, ನಮಗೆ ಸಮೀಕರಣ ಸರಿದೂಗಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳ. 2 ಸಮೀಕರಣ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಈ ರೀತಿ ನೀವು ಕರೆಕ್ಟ್ ಆಗಿ ಸರಿದೂಗಿಸಿ ಬರ್ದಿದ್ರೆ ನಿಮಗೆ ಪೂರ್ತಿ ಅಂಕ ಸಿಗ್ತದೆ. ನೆಕ್ಸ್ಟ್ ಇಲ್ಲೊಂದು ಸಮೀಕರಣ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ಟು ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಉತ್ಕರ್ಷಿಸಲ್ಪಟ್ಟಿದ್ದು ಅಪಕರ್ಷಿಸಲ್ಪಟ್ಟಿದ್ದು ಕೇಳಿದ್ರೆ, ಇಲ್ಲಿ ಕಾರ್ಬನ್ ಉತ್ಕರ್ಷಿಸಲ್ಪಟ್ಟಿದೆ, ಇಲ್ಲಿ ಜಿಂಕ್ ಆಕ್ಸೈಡ್ ಅಪಕರ್ಷಿಸಲ್ಪಟ್ಟಿದೆ. ಸೊ ಇದಿಷ್ಟನ್ನ ಬರೆದ್ರೆ ನಿಮಗೆ ಪೂರ್ತಿ ಅಂಕ ಸಿಗ್ತದೆ. ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ. ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಂಟಾಗುವ ಬದಲಾವಣೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ನೆಕ್ಸ್ಟ್ ನಮಗೆ ಬಿ ನಲ್ಲಿ ಸರಿದೂಗಿಸಿದ ಸಮೀಕರಣ ಬರೀಲಿಕ್ಕೆ ಕೇಳಿದರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಸೊ ಇದು ಅದರ ಸರಿಯಾದಂತಹ ರೂಪ. ಈ ರೀತಿ ಬರೆದಿದ್ರೆ ನಿಮಗಲ್ಲಿ 1 ಅಂಕ ಸಿಗ್ತದೆ. ನೆಕ್ಸ್ಟ್ ನಮಗೆ 24ನೇದ್ರಲ್ಲಿ ಚಿತ್ರವನ್ನ ಕೇಳಿದ್ದಾರೆ ಮಕ್ಕಳ. ಸೊ ಆ ಚಿತ್ರವನ್ನ ಎಲ್ಲರೂ ಬರೆದಿರ್ತೀರ. ಸೊ ಅದರಲ್ಲಿ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಮತ್ತೆ ನಿರ್ಗಮನ ನಾಳ ಕೇಳಿದ್ದಾರೆ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಕೆಳಗಿನವುಗಳಿಗೆ ಕಾರಣ ಕೊಡ್ಲಿಕ್ಕೆ ಕೇಳಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಬೇಕು ಯಾಕೆ ಅಂತ ಹೇಳಿದರೆ, ಇಲ್ಲವಾದ್ರೆ ಏನಾಗ್ತದೆ, ತೇವಾಂಶದಿಂದ ವರ್ತಿಸಿ ಗಟ್ಟಿ ರೂಪಕ್ಕೆ ಆಗಿ ಜಿಪ್ಸಮ್ಗೆ ಬದಲಾಗ್ತದೆ. ಹಾಗಾಗಿ ಅದನ್ನ ತೇವಾಂಶ ರಹಿತ ಸ್ಥಳದಲ್ಲಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಗ್ಲೂಕೋಸ್ ದ್ರಾವಣವು ಆಮ್ಲೀಯ ದ್ರಾವಣವನ್ನ ಪ್ರದರ್ಶಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಆಲ್ಕೋಹಾಲ್ಗಳು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನುಗಳನ್ನ ಉಂಟು ಮಾಡುವುದಿಲ್ಲ. ಆದ್ದರಿಂದ ಅವು ಆಮ್ಲೀಯ ಗುಣವನ್ನ ಪ್ರದರ್ಶಿಸುವುದಿಲ್ಲ. ನೆಕ್ಸ್ಟ್ ಬೇಕಿಂಗ್ ಸೋಡಾವನ್ನ ಬೆರೆಸಿದ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಬೇಕಿಂಗ್ ಸೋಡಾ ಅಂದ್ರೆ ಪ್ರತ್ಯಾಮ್ಲೀಯವನ್ನ ಹಾಲಿಗೆ ಅಂದ್ರೆ ಆಮ್ಲೀಯಕ್ಕೆ ಸೇರಿಸಿದಾಗ ಹಾಲಿನ ಆಮ್ಲೀಯತೆ ಕಡಿಮೆಗೊಳಿಸುತ್ತದೆ. ಇದರಿಂದ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ 10ನೇ ಮೇನ್ ಮಕ್ಕಳ 4 ಅಂಕದ ಪ್ರಶ್ನೆ. ಸೊ ನಮಗಲ್ಲಿ ರಚನೆ ಕೇಳಿದರೆ ಬೆನ್ಸಿನ್ ಮತ್ತೆ ಈಥೈನ್. ಸೊ ಬೆನ್ಸಿನ್ದು ಇದು ರಚನಾ ಸೂತ್ರ, ಈಥೈನ್ದು ಇದು ರಚನಾ ಸೂತ್ರ. ಸೊ ಎರಡನ್ನ ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಸಾಬೂನನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ಕೇಳಿದರೆ. ಸೊ ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳು, ಇವನ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲೂ ಸಹ ಕೇಳಿದ್ದಾರೆ. ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಯಾವ ರೀತಿ ಸಾಬೂನನ್ನು ಸ್ವಚ್ಛಗೊಳಿಸ್ತದೆ, ಕೊಳೆಯನ್ನು ತೆಗೆಯುತ್ತೆ, ಅದನ್ನು ನೀವು ಸಂಪೂರ್ಣವಾಗಿ ಬರೆದ್ರೆ ನಿಮಗಲ್ಲಿ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಭಾಗ ಸಿ ಮಕ್ಕಳ. ಸೊ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುವ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಆಬ್ವಿಯಸ್ಲಿ DDT ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ 28ನೇ ಪ್ರಶ್ನೆಗೆ ಆಪ್ಷನ್ ಎ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ 29ನೇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ಯಾವುದಾದರೂ 2 ವೈರಸ್ ರೋಗಗಳನ್ನ ಕೇಳಿದ್ದಾರೆ. ಒಂದು ಪ್ರಜನಾಂಗಗಳ ಮೇಲಿನ ಗುಳ್ಳೆಗಳು ಮತ್ತೆ HIV. ನೆಕ್ಸ್ಟ್ 30ನೇದು ನರವೇಗಗಳ ನಿರಂತರ ಸಾಗಾಣಿಕೆಗೆ ಸಂಸರ್ಗದ ಪಾತ್ರ ಪ್ರಮುಖವಾಗಿದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಸರಿಯಾದಂತಹ ಉತ್ತರ, ಆಕ್ಸನ್ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ. ಆ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು
ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯಾಗಿ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸ್ತವೆ. ಅಂದರೆ ಸಂಸರ್ಗ ಅತಿಯಾಗಿ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರೆ ಜೀವಕೋಶಗಳಿಗೆ ನರವೇಗ ವಿತರಿಸಲು ಅನುವನ್ನು ಮಾಡಿಕೊಡ್ತದೆ. ನೆಕ್ಸ್ಟ್ ಮಕ್ಕಳ 31ನೇ ಪ್ರಶ್ನೆ ನಿಮಗೆ ನೆಫ್ರಾನ್ ರಚನೆಯನ್ನು ಕೇಳಿದ್ದಾರೆ, ಸೊ ಅದನ್ನು ಬಿಡಿಸಿರ್ತೀರ. ನೆಕ್ಸ್ಟ್ 32ನೇ ಪ್ರಶ್ನೆ ಇಮ್ಮಡಿ ಪರಿಚಲನೆ ಎಂದರೇನು? 32ನೇ ಪ್ರಶ್ನೆ ಪೋಷಣಾ ಸ್ತರಗಳು ಎಂದರೇನು? 3 ಪೋಷಣಾ ಸ್ತರಗಳಲ್ಲಿ ಹುಲ್ಲುಗಾವಲುಗಳ ಆಹಾರ ಸರಪಳಿಯನ್ನು ರಚಿಸಿ ಅಂತ ಕೇಳಿದ್ದಾರೆ. ಸೊ ಇದು ನೋಡಿ, ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಹಂತದ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಅಂತೀವಿ. ಇದು ಹುಲ್ಲು, ಜಿಂಕೆ, ಇದು ಪೋಷಣಾ ಸ್ತರ 1, 2, 3. ನೆಕ್ಸ್ಟ್ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ಮತ್ತು ಅದರ ಅನುಕೂಲ ಕೇಳಿದ್ದಾರೆ. ಸೊ ಇಮ್ಮಡಿ ರಕ್ತ ಪರಿಚಲನೆ ಅಂದರೆ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗುವುದಕ್ಕೆ ಇಮ್ಮಡಿ ರಕ್ತ ಪರಿಚಲನೆ ಅಂತೀವಿ. ಸೊ ಅದರ ಮಹತ್ವ ಇಲ್ಲಿದೆ ಮಕ್ಕಳ. ಇದಿಷ್ಟನ್ನು ನೀವು ಬರೆದಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಮಿದುಳಿನ ಚಿತ್ರ ಮತ್ತೆ ಕೇಳಿ ಮಹಾಮಸ್ತಿಷ್ಕ ಮತ್ತೆ ಅನುಮಸ್ತಿಷ್ಕದ ಭಾಗಗಳನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಎಲ್ಲ ಭಾಗಗಳನ್ನು ಕೊಟ್ಟಿದ್ದಾಗಿದೆ. ನೀವು ಅನುಮಸ್ತಿಷ್ಕ ಮತ್ತೆ ಮಹಾಮಸ್ತಿಷ್ಕವನ್ನು ತೋರಿಸಿದ್ರೆ ಸೊ ನಿಮಗೆ ಕಂಪ್ಲೀಟ್ ಆಗಿ ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಕ್ರಿಯೆಗಳನ್ನು ಕೇಳಿದರೆ, ಘಟನೆಗಳನ್ನು ಕೇಳಿದರೆ, ಮತ್ತು ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರವು ಸಸ್ಯದಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗ್ತದೆ. ಸೊ ಕಂಪ್ಲೀಟ್ ಆಗಿ ಮಕ್ಕಳ ನಿಮಗೆ 35 ಮತ್ತು 36 ಸೊ ಅದೆಲ್ಲ ಆನ್ಸರ್ಸ್ಗಳು ಲಾಸ್ಟ್ ಎಲ್ಲ ಆನ್ಸರ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದರ PDF ಅನ್ನು ಬೇಕಾದರೆ ನಾನು ಆದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಗೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಇನ್ನೊಂದು ಬಾರಿ ಇದನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.